ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಹಾಗೇನೆ ಹುಡುಗಿಯರು ಎದುರಿಸ್ತಾ ಇರುವಂತಹ ಸಾಮಾನ್ಯ ಸಮಸ್ಯೆ ಅಂತ ಹೇಳಿದ್ರೆ ಪಿಸಿಒಡಿ. ಸಾಮಾನ್ಯವಾಗಿ ಇನ್ ಜನರಲಿ ನಾವು ಹೇಳ್ಬೇಕಾದ್ರೆ ಪಿಸಿಒಡಿ ಅಂತ ಹೇಳಿದ್ರೆ ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋದು ಅನ್ನೋದಷ್ಟೇ ನಮಗೆ ಗೊತ್ತಿರುತ್ತೆ. ಹಾಗಿದ್ರೆ ಪಿಸಿಒಡಿ ಅಂದ್ರೆ ಏನು, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ, ಇದು ಬರ್ದೇ ಇರೋ ರೀತಿಯಲ್ಲಿ ಪ್ರಿಕಾಷನ್ಸ್ ಅನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ರಮ್ಯಾ ಜಿ ಗೌಡ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಕ್ಲೌಡ್9 ಗ್ರೂಪ್ ಆಫ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ರಕ್ಷಾ. ಡಾಕ್ಟರ್, ಯೂಶಲಿ ಪಿಸಿಒಡಿ ಅಂದ್ರೆ ಜನರಿಗೆ ಗೊತ್ತಿರುವಂತದ್ದು ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಆದಾಗ ಪಿಸಿಒಡಿ ಇರುತ್ತೆ ಅನ್ನೋದು ಕಾಮನ್ ಆಗಿ ಎಲ್ಲರೂ ಅನ್ಕೊಂಡಿರುವಂತದ್ದು. ಸೊ ಹಾಗಿದ್ರೆ ಪಿಸಿಒಡಿ ಅಂದ್ರೆ ಏನು ಡಾಕ್ಟರ್? ಪಿಸಿಒಡಿ ಇದು ಇತ್ತೀಚಿನ ದಿನಗಳಂತೆ ಎಲ್ರು ಪೇಷಂಟೇ ನಮ್ಮ ಹತ್ರ ಬಂದ್ ಹೇಳ್ತಾರೆ, ಡಾಕ್ಟರ್ ನಾನು ಪಿಕೋಸ್ ಪೇಷಂಟ್ ಅಂತ. ನಾನ್ ಫಸ್ಟ್ ಕೇಳ್ತಾ ಇದ್ದೆ ಪಿಕೋಸ್ ಅಂದ್ರೆ ಏನು ಅಂತ. ಅವರು ಎಲ್ಲ ಓದಿ ಅನ್ಕೊಂತಾರೆ PCOS ಅಥವಾ ಆಲ್ಸೋ ಕಾಲ್ಡ್ as PCOD ಅಂದ್ರೆ ಇಟ್ ಈಸ್ ಅ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ವಿಚ್ ಇಸ್ ಆಲ್ಸೋ ಕಾಲ್ಡ್ as ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಆಯ್ತಾ, ಇದೇನಂದ್ರೆ ಇದು ಕಾಯಿಲೆ ಆಗ್ಲಿ ಅಥವಾ ಏನೋ ಒಂದು ಡಿಫ್ರೆಂಟ್ ಆಗ್ಲಿ ಏನಲ್ಲ. ಓವರಿ ಅಂದ್ರೆ ಏನು? ಅಂಡಾಶಯ. ಪ್ರತಿಯೊಬ್ಬ ಮಹಿಳೆಯಲ್ಲೂ ಈಗ ನಾವು ಅವರ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ನೋಡಿದ್ರೆ ಒಂದು ಗರ್ಭಕೋಶ ಇರುತ್ತೆ ಅಂದ್ರೆ ಯೂಟ್ರಸ್ ಪಕ್ಕದಲ್ಲಿ 2 ಫಿಲೋಪಿಯನ್ ಟ್ಯೂಬ್ ಅಂತ ಇರುತ್ತೆ. ಅದೇ 2 ಪಕ್ಕದಲ್ಲಿ ಅಂಡಾಶಯ ಅಂದ್ರೆ ಓವರಿ ಅಂತ ಇರುತ್ತೆ. ನಾರ್ಮಲಿ ಏನು, ನಾರ್ಮಲ್ ಮಾರ್ಫಾಲಜಿಗಿಂತ ಓವರಿ ಇದರಲ್ಲಿ ಸ್ವಲ್ಪ ಸಿಸ್ಟಿಕ್ ಮಾರ್ಫಾಲಜಿ ಇರುತ್ತೆ ಓವರಿ. ಸೊ ಅವ್ರಿಗೆ ಹುಟ್ಟದಾಗಿಂದಾನೇ ಆ ತರ ಇರುತ್ತೆ ಅದು. ಸೊ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಬಟ್ ಇದು ಇದೆ ಅಂತ ಏನ್ ಗೊತ್ತಾಗತ್ತೆ ಅಂತ ಅಂದ್ರೆ, ನೀವ್ ಹೇಳ್ದಾಗೆ ಪ್ರತಿ ತಿಂಗಳು ಹೇಗೆ ಋತುಚಕ್ರದಲ್ಲಿ 30 ದಿನಕ್ಕೆ ಒಂದ್ಸಲ 28ರಿಂದ 30 ದಿನಕ್ಕೆ ಒಂದ್ಸಲ ಋತುಮತಿ ಆಗ್ದಾಗಿನಿಂದ ಹಿಡಿದು ಋತುಚಕ್ರ ಬರ್ಬೇಕು, ಅದು ಅವಾಗ ಕರೆಕ್ಟ್ ಆಗಿ ಬರಲ್ಲ. ಏನಕ್ಕೆ ಅಂತ ಅಂದ್ರೆ ಪ್ರತಿ ಮಹಿಳೆಯಲ್ಲೂ ಆ ಅಂಡಾಶಯದಲ್ಲಿ 1 ಅಂಡಾಣು ಉತ್ಪತ್ತಿ ಆಗತ್ತೆ. ಅಂದ್ರೆ ಈಚ್ ಓವರಿನಲ್ಲಿ ಇಟ್ ವಿಲ್ ರಿಲೀಸ್ 1 egg ಪರ್ ಮಂತ್. ಅದು ಯಾವಾಗ ಸಮಯಕ್ಕೆ ಸರಿಯಾಗಿ ಆಗಲ್ವೋ ಅವಾಗ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗಲ್ಲ ಅವರಿಗೆ ತಿಂಗಳಿಗೆ. ಸೊ ಈ ಪಿಸಿಒಡಿನಲ್ಲಿ ಮೇನ್ ಮೂಲ ಕಾರಣ ಅದು. ಇದ್ರ ಜೊತೆಗೆ ಕೆಲವೊಂದೊಂದು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ಈಗ ಇನ್ಸುಲಿನ್ ಸೆನ್ಸಿಟಿವಿಟಿ, ಈ ಶುಗರ್ನ ಅಷ್ಟು ಈಸಿಯಾಗಿ ದೇಹ ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಹೋಗುವಂಥದ್ದು, ಹಂಗಾಗಿ ದೇಹದಲ್ಲಿ ಸ್ವಲ್ಪ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುವಂಥದ್ದು, ಈ ತರ ಮೆಟಬಾಲಿಕ್ ಚೇಂಜಸ್ ಇರುತ್ತೆ. ಅದ್ರ ಜೊತೆಗೆ ಕರೆಕ್ಟ್ ಆಗಿ ತಿಂಗಳಿಗೆ ಏನು ಎಗ್ ರಿಲೀಸ್ ಆಗ್ಬೇಕು ಅದು ಆಗಲ್ಲ. ಹಂಗಾಗಿ ಯಾವಾಗ ಎಗ್ ರಿಲೀಸ್ ಆಗಲ್ವೋ ಅವಾಗ ತಿಂಗಳಿಗೆ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗಲ್ಲ. ಸೊ ಹೀಗಾದಾಗ ಏನಾಗುತ್ತೆ, ಬಾಡಿನಲ್ಲಿ ಸ್ವಲ್ಪ ಈ ಫೆಮಿನೈನ್ ಹಾರ್ಮೋನ್ಸ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗಿ ಆಂಡ್ರೋಜನ್ ಅನ್ನೋ ಹಾರ್ಮೋನ್ ಸ್ವಲ್ಪ ಏರುಪೇರಾಗುತ್ತೆ. ಅದರಿಂದ ಏನಾಗೋದು, ಮುಖದಲ್ಲಿ ಸ್ವಲ್ಪ ಕೂದಲು ಬರೋದು, ಅನವಶ್ಯಕವಾದ ವೆಯ್ಟ್ ಗೇನ್ ಆಗೋದು, ಮತ್ತೆ ನೀವ್ ಹೇಳ್ದಾಗೆ ತಿಂಗಳಿಗೆ ಕರೆಕ್ಟ್ ಆಗಿ ಮುಟ್ಟಾಗದೇ ಇರೋದು. ಯಾವಾಗ ತಿಂಗಳಿಗೆ ಕರೆಕ್ಟ್ ಆಗಿ ಮುಟ್ಟಾಗಲ್ವೋ ಅವಾಗ ಮತ್ತೆ ಪ್ರೆಗ್ನೆನ್ಸಿ, ಈಗ ಆ ಮಹಿಳೆಗೆ ಆಲ್ರೆಡಿ ಮದುವೆ ಆಗಿದ್ರೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ಯಾವಾಗ ಮೊಟ್ಟೆ ರಿಲೀಸ್ ಆಗುತ್ತೋ ಅವಾಗ ಪೀರಿಯಡ್ಸ್ ಆಗತ್ತೆ, ಅವಾಗ ಮತ್ತೆ ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ. ಯಾವಾಗ ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ್ತಿಲ್ಲ ಅಂತ ಅಂದ್ರೆ ಕರೆಕ್ಟ್ ಆಗಿ ಮೊಟ್ಟೆ ರಿಲೀಸ್ ಆಗ್ತಿಲ್ಲ ಅಂತ, ಅವಾಗ ಪ್ರೆಗ್ನೆನ್ಸಿ ಸಾಧ್ಯತೆನೂ ಕಡಿಮೆ ಇರುತ್ತೆ. ಈ ತರದ್ದು ಫೀಚರ್ಸ್ ಎಲ್ಲ ಇರುತ್ತೆ. ಬರೀ ಇರೆಗ್ಯುಲರ್ ಪೀರಿಯಡ್ಸ್ ಒಂದೇ ಅಲ್ಲ, ಅದ್ರ ಜೊತೆಗೆ ಇದೆಲ್ಲ ಅದಕ್ಕೆ ಲಿಂಕ್ ಆಗಿರುತ್ತೆ. ಓಕೆ ಡಾಕ್ಟರ್, ಹಾಗಾದ್ರೆ ಈ ಪಿಸಿಒಡಿ ಹಾಗೇನೆ PCOS ಗೆ ಡಿಫರೆನ್ಸ್ ಇಲ್ವಾ? ಅಂತ ಡಿಫ್ರೆನ್ಸ್ ಏನೂ ಇಲ್ಲ. ಅದಕ್ಕೆ ಏನಕ್ಕೆ ಪಿಕೋಸ್ ಅಂತ ಕರೀತಾರೆ ಅಂತ ಗೊತ್ತಿಲ್ಲ, ಅದನ್ನ ಶಾರ್ಟ್ ಫಾರ್ಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ರು. PCOD ಅಥವಾ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸಾರ್ಡರ್ ಅಥವಾ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಏನ್ ಹೇಳ್ತೀವಿ, ಇದು ಮೋರ್ ಆರ್ ಲೆಸ್ ಎರಡು ಒಂದೇ. ಅಂದ್ರೆ ತುಂಬಾ ಮೈನ್ಯೂಟ್ ಡಿಫ್ರೆನ್ಸಸ್. ಈಗ ನಾವು ತುಂಬಾ ಟೆಕ್ನಿಕಲಿ ತುಂಬಾ ಕ್ಲಿನಿಕಲಿ ಹೋದಾಗ ಕೆಲವೊಂದೊಂದು ಇರುತ್ತೆ, ಅದು ಅಷ್ಟೊಂದು ನೀವು ಡೀಟೇಲ್ ಆಗಿ ವೀಕ್ಷಕರು ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಅದು ಸಿಮಿಲರ್ ಅಂತಲೇ ಹೇಳ್ಬೋದಾ, PCOD ಹಾಗೇನೆ PCOS ಅಂತ ಡಿಫ್ರೆನ್ಸ್, ಹೆಚ್ಚು ಡಿಫ್ರೆನ್ಸ್ ಏನು ಇಲ್ಲ ಅಂತ? ಏನೂ ಇಲ್ಲ. ಓಕೆ ಡಾಕ್ಟರ್, ಹಾಗಿದ್ರೆ ಸಿಂಪ್ಟಮ್ಸ್ ಕೆಲವೊಂದು ಹೇಳಿದ್ರಿ. ಸೊ ಬೇರೆ ಯಾವೆಲ್ಲ ಸಿಂಪ್ಟಮ್ಸ್ ಇರುತ್ತೆ? ಈಗ PCOD ಇದೆ ಅಂದಾಗ ಇನಿಷಿಯಲಿ ಏನಾದ್ರೂ ಸಿಂಪ್ಟಮ್ಸ್ ಇರುತ್ತೆ, ಅದಾದ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಸಿಂಪ್ಟಮ್ಸ್ ಇರುತ್ತೆ, ಹಾಗೇನಾದ್ರೂ ಇದೆಯಾ? ಇಲ್ಲ, ಯೂಶಲಿ ಏನಾಗುತ್ತೆ, ಚಿಕ್ಕ ವಯಸ್ಸಲ್ಲಿ BMI ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ,
ಆಕ್ಚುಲಿ PCOD ನ ಕರೆಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ನಿಜ ಹೇಳ್ಬೇಕಂದ್ರೆ ಅತ್ಯಾದ ಮೆಡಿಸಿನ್ ಅವಶ್ಯಕತೆ ಇಲ್ಲ, ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಅದರಲ್ಲಿ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತೀವಿ ಲೂಸಿಂಗ್ 5 to 10% ಆಫ್ ದ ಕರೆಂಟ್ ವೆಯ್ಟ್. ಈಗ ನಿಮ್ದು ಈಗ 60 kg ಇದ್ರಿ ಅಂತ ಅಂದ್ರೆ ಅದರಲ್ಲಿ 5-10%, ಒಂದು 4-6 kg ತೂಕ ಹೋದ್ರೆ ಅದು ಆಟೋಮ್ಯಾಟಿಕ್ ಆಗಿ PCOD ಇಂದ ಏನೇನು ಕಾಣ ಬರ್ತಾ ಇತ್ತಲ್ವಾ, ಈ ರೆಗ್ಯುಲರ್ ಪೀರಿಯಡ್ಸ್ ಆಗ್ಲಿ ಅಥವಾ ತೂಕ ಹೆಚ್ಚಾಗೋದು, ಈಗ ಮತ್ತೆ ಕತ್ತಿನ ಸುತ್ತ ಕಪ್ಪಾಗೋದು, ಆಮೇಲೆ ತೊಡೆ ಸಂದುಗಳು ಕಪ್ಪಾಗೋದು, ಆಮೇಲೆ ಮುಖದಲ್ಲಿ ಅನವಶ್ಯಕವಾಗಿದ್ದ ಜಾಗಗಳಲ್ಲಿ ಕೂದಲು ಬರೋದು. ಸೊ ಈ ತರ ಕೆಲವೊಂದೊಂದು ಆಮೇಲೆ ಇದು ಆಕ್ನೆ ಅಂತ ಹೇಳ್ತೀವಿ, ಮೊಡವೆಗಳು ಬರೋದು. ಸೊ ಇದನ್ನೆಲ್ಲ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. Okay. The first treatment itself is weight reduction, that to 5 to 10% of the current weight. ಅಂದ್ರೆ ಈಗ 70 kg ಇತ್ತು ಅಂದ್ರೆ ಒಂದ್ 6-7 kg ತೂಕ ಕಳ್ಕೊಂಡ್ರೆ ಅವಾಗಲೇ ನಿಮ್ಗೆ ಎಷ್ಟೊಂದು ಇಂಪ್ರೂವ್ಮೆಂಟ್ ಕಾಣುತ್ತೆ. ಇದೆಲ್ಲ ಈ ಆಂಡ್ರೋಜೆನಿಕ್ ಫೀಚರ್ಸ್ ಅಂತ ನಾವ್ ಹೇಳ್ತೀವಿ, ಅದೆಲ್ಲ ಹೋಗಿ ಋತುಚಕ್ರ ತಾನಾಗಿ ಸೈಕ್ಲಿಕಲ್ ಪ್ಯಾಟರ್ನ್ ಗೆ ವಾಪಸ್ ಬರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಮೊದಲ ಟ್ರೀಟ್ಮೆಂಟ್ ಆ ಪೇಷಂಟ್ ನಲ್ಲೇ ಇರತ್ತೆ. ಮಾತ್ರೆಗಳಿಗಿಂತ ಹೆಚ್ಚಾಗಿ ನಾವು ಹಾಕೋ ಹಾರ್ಮೋನ್ಗಳಿಗಿಂತ ಹೆಚ್ಚಾಗಿ ತೂಕ ಕಳ್ಕೊಳ್ಳೋದಿದೆಯಲ್ಲ PCOD ನಲ್ಲಿ, ಅದು ತುಂಬಾನೇ ಮುಖ್ಯ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮಹಿಳೆಯರು, ನಮ್ಮ ಹುಡುಗಿಯರು ಏನ್ ಮಾಡ್ತಾರೆ, ಅದು ಒಂದನ್ ಬಿಟ್ಟು ತೂಕ ಕಳ್ಕೊಳ್ಳೋದು ಒಂದನ್ ಬಿಟ್ಟು ಮತ್ತೆ ಏನಾದ್ರು ಟ್ರೀಟ್ಮೆಂಟ್ಗಳು, ಹಾರ್ಮೋನು ಅದ್ರ ಇದ್ರು ಹೆಚ್ಚು ಮೊರೆ ಹೋಗೋದೇ ಜಾಸ್ತಿ. ಫಸ್ಟ್ ತೂಕ ಕಳ್ಕೊಂಡು ನೋಡಿದ್ರೆ ತಾನಾಗಿ ಈ PCOD, ನಾನು ಏನ್ ಹೇಳ್ದೆ, ಈ ಓವರಿದು ಮಾರ್ಫಾಲಜಿ ಅಷ್ಟೇ, ಅದು ಈ ನಾರ್ಮಲ್ ಓವರಿ ಹೇಗಿರ್ಬೇಕೋ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ಅನ್ನೋದು ಬಿಟ್ರೆ ಇದೊಂದು ಖಂಡಿತ ಪ್ರಮುಖ ಕಾಯಿಲೆ ಅಲ್ಲ. ಇದನ್ನ ನೀವು ತೂಕ ಕಡಿಮೆ ಮಾಡ್ಕೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಅದರಿಂದ ಬರಬಹುದಾದ ಈ ಸಮಸ್ಯೆಗಳು ನಾನೇನೇನ್ ಹೇಳ್ದೆ, ತೂಕ ಮತ್ತೆ ಇದು ಹಿರ್ಸ್ಯೂಟಿಸಮ್ ಮತ್ತೆ ಸೈಕ್ಲಿಕಲ್ ಪೀರಿಯಡ್ಸ್, ಆಮೇಲೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತೊಂದರೆ ಆಗೋದು, ಇದನ್ನೆಲ್ಲ ಖಂಡಿತ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಯಾವುದೇ ಮಾತ್ರೆಗಳ ಅವಶ್ಯಕತೆಯೂ ಇಲ್ಲದೆ ತೂಕ ಒಂದೇ ಕಳ್ಕೊಳ್ಳೋದ್ರಿಂದ ನಿಮ್ದು 50% ಆಫ್ ದ ಪ್ರಾಬ್ಲಮ್ PCOS ಅಲ್ಲಿ ಸಾಲ್ವ್ ಆಗುತ್ತೆ. ಡಾಕ್ಟರ್, ಈಗ ನೀವು ತೂಕ ಹೆಚ್ಚಾಗುತ್ತೆ ಅಂತ ಹೇಳಿದ್ರಲ್ವಾ, ಸೊ PCOD ಇದ್ದಾಗ ಯಾಕೆ ಪರ್ಟಿಕ್ಯುಲರ್ಲಿ ತೂಕ ಹೆಚ್ಚಾಗುತ್ತೆ? PCOD ಅದನ್ನೇ ಹೇಳ್ದಂಗೆ ಇದರಲ್ಲಿ ಮೆಟಬಾಲಿಕ್ ಡಿರೇಂಜ್ಮೆಂಟ್ಸ್ ಕೆಲವು ಆಗುತ್ತೆ. ನಾರ್ಮಲ್ ಮೆಟಬಾಲಿಸಮ್ ಗಿಂತ ಸ್ವಲ್ಪ ಮೆಟಬಾಲಿಕ್ ಡಿರೇಂಜ್ಮೆಂಟ್, ಈಗ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಏನಂದ್ರೆ ನಾವು ತಿಂದ ಪ್ರತಿಯೊಂದು ಆಹಾರನು ಕೊನೆಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ದೇಹದಲ್ಲಿ. ಆ ಗ್ಲೂಕೋಸ್ ದೇಹ ಕರೆಕ್ಟ್ ಆಗಿ ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಲಿಲ್ಲ ಅಂತ ಅಂದಾಗ, ನಮ್ಮ ದೇಹದಲ್ಲಿರೋ ಇನ್ಸುಲಿನ್ ಅದಕ್ಕೆ ಕರೆಕ್ಟ್ ಆಗಿ ಸಹಾಯ ಮಾಡ್ಲಿಲ್ಲ ಅಂದಾಗ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಯಾವಾಗ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಆಗತ್ತೋ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗತ್ತೆ, ಮತ್ತೆ ಈ ಫ್ಯಾಟ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ತೂಕ ಜಾಸ್ತಿ ಆಗುತ್ತೆ. ಇದು ಒಂಥರ ವಿಷಿಯಸ್ ಸೈಕಲ್ ಅಂತ ಹೇಳ್ತೀವಿ. PCOD ಇಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ತೂಕ ಜಾಸ್ತಿ ಆಗುತ್ತೆ, ತೂಕ ಆಗೋದ್ರಿಂದ ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್. ನೀವು ಈ ಸೈಕಲ್ ನ ನೀವು ಬ್ರೇಕ್ ಮಾಡಬೇಕು ಅಂತ ಅಂದ್ರೆ ನೀವು ಈ ಶುಗರ್ ಕಾರ್ಬೋಹೈಡ್ರೇಟ್ ಲೆಸ್ ಡಯಟ್ ಅಂತ ಹೇಳ್ತೀವಿ, ಲೋ ಕಾರ್ಬೋಹೈಡ್ರೇಟ್ ಡಯಟ್ ಗೆ ಶಿಫ್ಟ್ ಆಗ್ಬೇಕು. ಮತ್ತೆ ನಿಯಮಿತವಾದ ವ್ಯಾಯಾಮ ಅದು ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ ಅಬ್ಡಾಮಿನಲ್ ಎಕ್ಸಸೈಸಸ್. ಆದಷ್ಟು ಇಲ್ಲಿ ಏನಾಗುತ್ತೆ PCOD ನಲ್ಲಿ ಈ ಬೆಲ್ಲಿ ಸುತ್ತ ತುಂಬಾ ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಆದಷ್ಟು ನಿಯಮಿತವಾಗಿ ವ್ಯಾಯಾಮವನ್ನ ಮಾಡ್ಕೊಂಡು ಬಂದ್ರೆ, ಮತ್ತೆ ಈ ಕಾರ್ಬೋಹೈಡ್ರೇಟ್ ಹೊಂದಿರೋ ಆಹಾರವನ್ನ ಕಡಿಮೆ ತಗೊಂಡು ನಿಯಮಿತವಾಗಿ ವ್ಯಾಯಾಮ ಮಾಡಿದ್ರೆ ತೂಕ ಕಡಿಮೆ ಆಗುತ್ತೆ. ತೂಕ ಕಡಿಮೆ ಆಗೋದ್ರಿಂದ ಈ PCOD ಇಂದ ಉಂಟಾಗಬಹುದಾದ ಸಮಸ್ಯೆಗಳು ಅದು ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಹಾಗಿದ್ರೆ ಒಬೇಸಿಟಿಗೂ PCODಗೂ ಕನೆಕ್ಷನ್ ಇದೆಯಾ? ಹಾಗಾದ್ರೆ ಖಂಡಿತ ಇದೆ. ಅದನ್ನೇ ಹೇಳಿದ್ದು ನಾನು, ಇದು ಒಂಥರ ವಿಷಿಯಸ್ ಸೈಕಲ್ ತರ. ಒಬೇಸಿಟಿಯಿಂದ PCOD ಇಂದ ಒಬೇಸಿಟಿ, ಅದು ಸುತ್ತ ಮತ್ತೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. PCOD ಇರೋದ್ರಿಂದ ಒಬೇಸಿಟಿ ಆಗತ್ತೆ, ಮತ್ತೆ ಒಬೇಸಿಟಿ ಆಗ್ಲಾಕಿ PCOD ಜಾಸ್ತಿ ಆಗತ್ತೆ. ಸೊ ನೀವು ಸಂವೇರ್ ಅದ್ ಮಧ್ಯದಲ್ಲಿ ಆ ಸೈಕಲ್ ನ ನೀವು ಬ್ರೇಕ್ ಮಾಡ್ಬೇಕಾಗತ್ತೆ. ಅದು ಎಷ್ಟು ಸತ್ಯನೋ ಸಣ್ಣಗಿದ್ದವರಲ್ಲೂ PCOD ಇರೋ ಸಾಧ್ಯತೆಗಳಿರುತ್ತೆ. ಲೀನ್ PCOS ಅಂತ ಹೇಳ್ತೀವಿ. ಸಣ್ಣಗಿರೋರ್ಗೆ PCOD ಇಲ್ವೇ ಇಲ್ಲ ಅಂತ ಏನಿಲ್ಲ, ಸಣ್ಣಗಿರೋರಲ್ಲೂ ಇರುತ್ತೆ, ದಪ್ಪಗಿರೋರಲ್ಲೂ ಇರುತ್ತೆ PCOD. ಸೊ ಹಾಗಿದ್ರೆ ಸಣ್ಣಗಿರೋರಲ್ಲೂ PCOD ಇರುತ್ತೆ, ದಪ್ಪ ಇರೋರಲ್ಲೂ ಕೂಡ PCOD ಇರುತ್ತೆ. ಡಾಕ್ಟರ್, ನೀವೀಗ ಹೇಳಿದ್ರೆ ಒಬೇಸಿಟಿಯಿಂದ ನಮ್ಗೆ PCOD ಬರೋ ಚಾನ್ಸಸ್ ಇರುತ್ತೆ ಅಂತ. ಹಾಗಿದ್ರೆ ಸ್ಟ್ರೆಸ್ಸಿಗೂ ಈ PCODಗೂ ಏನಾದ್ರೂ ಕನೆಕ್ಷನ್ ಇದೆಯಾ? ಖಂಡಿತ ಇರತ್ತೆ. ಇತ್ತೀಚೆಗೆ ನಾವು ಸ್ಟ್ರೆಸ್ ನ ಎಲ್ಲದಕ್ಕೂ ಬ್ಲೇಮ್ ಮಾಡಕ್ ಶುರು ಮಾಡಿದೀವಿ. ಇಲ್ಲ ತುಂಬಾ ಸ್ಟ್ರೆಸ್ ಅಂತ ಅದು ಒಂದು ಈಸಿ ವೇ ಕಂಡ್ಕೊಂಡ್ಬಿಟ್ಟಿದೀವಿ. ಎಲ್ಲಾನು ಇಲ್ಲ ಐ ಆಮ್ ಟೂ ಸ್ಟ್ರೆಸ್ಡ್, ಅದಕ್ಕೆ ಐ ಆಮ್ ಟೂ ಸ್ಟ್ರೆಸ್ಡ್ ಅಂತ. ಡೆಫಿನೆಟ್ಲಿ ಒಂದು ಸ್ಟ್ರೆಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್, ನೋ ಡೌಟ್ ಅಬೌಟ್ ಇಟ್. ಬಟ್ ಅದೇ ಮುಖ್ಯ ಕಾರಣ ಆಗ್ಲಿಕ್ಕೆ ಇಲ್ಲ ಕಾಣತ್ತೆ. ಅಂದ್ರೆ ಅವರ ರೀಸನ್ ಆಗಿರುತ್ತೆ. ಡೆಫಿನೆಟ್ಲಿ ಒನ್ ಆಫ್ ದ ರೀಸನ್, ಇಟ್ ಮೈಟ್ ನಾಟ್ ಬಿ ಅ ಪ್ರೈಮ್ ರೀಸನ್.
ಓಕೆ. ಡಾಕ್ಟರ್, ಹಾಗಿದ್ರೆ ಈ ಒಂದು PCOD ಬರುವಂತಹ ರಿಸ್ಕ್ ಫ್ಯಾಕ್ಟರ್ ಯಾರಿಗೆ ಹೆಚ್ಚಾಗಿರುತ್ತೆ, ಯಾವ ಪರ್ಸನ್ಗಳಲ್ಲಿ? PCOD ಕೆಲವು ಸಲ ಜೆನೆಟಿಕ್ ಆಗೂ ಇರ್ಬೋದು. ಆಮೇಲೆ ನಾನು ಹೇಳ್ದಾಗ ಹುಟ್ಟಿನಿಂದಾನೇ ಅವರ ಓವರಿ, ಅವರ ಅಂಡಾಶಯನೇ ಆತರ ಇರ್ಬೋದು. ಸೊ ಹುಟ್ಟಿನಿಂದಾನೇ ಯಾವಾಗ PCODಗೆ ಪ್ರೋನ್ ಆಗಿರ್ತಾರೋ, ಈಗ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಬರೋ ಸಾಧ್ಯತೆಗಳು ಯಾರಿರ್ತಾರೋ ಅವರು ಅವರ BMI ನ, ಬಾಡಿ ಮಾಸ್ ಇಂಡೆಕ್ಸ್ ನ ಕರೆಕ್ಟ್ ಆಗಿ ನಾವ್ ಏನ್ ಹೇಳ್ತೀವಿ 18ರಿಂದ 23 ಒಳಗಡೆ ಇಡ್ಬೇಕು BMI. ಅಷ್ಟು ಕರೆಕ್ಟ್ ಆಗಿ BMI ಮೇಂಟೈನ್ ಮಾಡ್ಕೊಳ್ದೆ ಹೋದ್ರೆ, ಅಥವಾ ಲೋ ಕಾರ್ಬೋಹೈಡ್ರೇಟ್ ಅಂಡ್ ಪ್ರೋಟೀನ್ ರಿಚ್ ಡಯಟ್ ಅಂತ ಹೇಳ್ತೀವಿ, ಅದನ್ನ ತಗೊಳ್ದೆ ಹೋದ್ರೆ, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡದೆ ಹೋದ್ರೆ, ಈ PCOD ಇಂದ ಬರುವ ಈ ಮುಂದಿನ ನಾನು ಹೇಳಿದ್ನಲ್ಲ, ಇದು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ಲಿ, ಹಿರ್ಸ್ಯೂಟಿಸಮ್ ಆಗ್ಲಿ, ಆ ತರದ್ದು, ಮತ್ತೆ ವೆಯ್ಟ್ ಗೇನ್, ಆಮೇಲೆ ಆಕ್ನೆ, ಇದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇದನ್ನ ನೀವು ಕಂಟ್ರೋಲ್ ಅಲ್ಲಿ ಡೆಫಿನೆಟ್ ಆಗಿ ಇಟ್ಕೋಬಹುದು ಅಷ್ಟೇ. ಡಾಕ್ಟರ್, ಹಾಗಿದ್ರೆ ಡ್ಯೂ ಟು ಸಮ್ ಅದರ್ ರೀಸನ್ಸ್, ಅಂದ್ರೆ ಬೇರೆ ಯಾವ್ದಾದ್ರು ಕಾರಣಗಳಿಗೋಸ್ಕರನು ಕೆಲವೊಂದ್ಸತಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬಹುದು. ಅಂದ್ರೆ ಇರ್ರೆಗ್ಯುಲರ್ ಆಗಿ ಒಂದ್ ತಿಂಗಳಲ್ಲಿ ಬೇಗ ಆಗ್ಬಹುದು, ಇನ್ನೊಂದ್ ತಿಂಗಳಲ್ಲಿ ಲೇಟ್ ಆಗ್ಬಹುದು. ಸೊ ಆ ಟೈಮ್ ಅಲ್ಲಿ ನಾವ್ ಹೆಂಗ್ ಅನ್ಕೊಳಕ್ ಆಗತ್ತೆ ಇದು PCODನೇ ಆಗಿರ್ಬೋದು, ಅಥವಾ ಇದ್ರದ್ದೇ ಸಿಂಪ್ಟಮ್ಸ್ ಆಗಿರ್ಬೋದು, ಅಥವಾ ಬೇರೆ ಏನಾದ್ರೂ ರೀಸನ್ ಇಂದ ಕೂಡ ಆತರ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಡಿಫ್ರೆನ್ಸ್ ನಾವು ಹೇಗೆ ಕಂಡ್ಕೋಬೇಕಾಗತ್ತೆ? ಅಲ್ಲ, ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಳ್ಳೋದಕ್ಕಿಂತ PCODನ, ಈಗ ಪ್ರತಿಯೊಂದು ಇರ್ರೆಗ್ಯುಲರ್ ಪೀರಿಯಡ್ಸ್ PCOD ಆಗ್ಬೇಕಂತ ಏನಿಲ್ಲ. PCOD ನಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗತ್ತೆ, ಆದ್ರೆ ಪ್ರತಿಯೊಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ನಾವು PCOD ಅಂತ ಇಗ್ನೋರ್ ಮಾಡೋದು ತುಂಬಾನೇ ತಪ್ಪು. ಎಷ್ಟೊಂದು ಸಲ ಏನಾಗತ್ತೆ ಅಂತ ಅಂದ್ರೆ, ಈಗ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಇತ್ತೀಚೆಗೆ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಸೊ ಈ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಅಲ್ಲೂ ಈ ತರ ಇರ್ರೆಗ್ಯುಲರ್ ಅಂಡ್ ಡಿಲೇಟ್ ಪೀರಿಯಡ್ಸ್ ಆಗತ್ತೆ. ಅವಾಗ ಎಷ್ಟೊಂದ್ ಜನ ಹೆಣ್ಮಕ್ಳು ಇದು ನನಗೆ PCOD ಇರ್ಬೋದೇನೋ, ತೊಂದ್ರೆ ಇಲ್ಲ ಅಂತ ಇಗ್ನೋರ್ ಮಾಡಿ ತುಂಬಾ ಲೇಟ್ ಆಗಿ ಬರ್ತಾರೆ. ಅದಾವಾಗ ಒವೇರಿಯನ್ ಫೇಲ್ಯೂರ್ ಆಲ್ಮೋಸ್ಟ್ ಆಗೇ ಹೋಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಆ ಹೆಣ್ಣು ಮಗುವಿನ, ಆ ಮಹಿಳೆಯ ಆಬ್ಸ್ಟೆಟ್ರಿಕ್ ಫ್ಯೂಚರ್ ನ ನಾವು ಮೇಂಟೈನ್ ಮಾಡೋದು ನಮಗೆ ತುಂಬಾ ಚಾಲೆಂಜಿಂಗ್ ಆಗ್ಬಿಡುತ್ತೆ. ಸೊ ಪ್ರತಿಯೊಂದು ಡಿಲೇಟ್ ಪೀರಿಯಡ್ಸ್ ನ, ಪ್ರತಿಯೊಂದು ಇರ್ರೆಗ್ಯುಲರ್ ಪೀರಿಯಡ್ಸ್ PCOD ಅಂತ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ಸುಮ್ನೆ ಕೂತ್ಕೋಬೇಡಿ. ಏನಾದ್ರು ಇರೆಗ್ಯುಲರ್ ಪೀರಿಯಡ್ ಸೆಟ್ ಇನ್ ಆಯ್ತು, ಇದ್ರ ಜೊತೆಗೆ ಈಗ ತೂಕ ಹೆಚ್ಚಾಗ್ತಾ ಇದೆ, ಆಮೇಲೆ ಮುಖದಲ್ಲಿ ಮೊಡವೆ ಆಗ್ತಾ ಇದೆ, ಮತ್ತೆ ಕೂದಲು ಬರ್ತಾ ಇದೆ ಮುಖದಲ್ಲಿ, ಮತ್ತೆ ನಾನು ಹೇಳಿದ್ನಲ್ಲ ಕತ್ತಿನ ಸುತ್ತ ಮತ್ತೆ ತೊಡೆ ಸಂದುಗಳ ಕಪ್ಪಾಗ್ತಾ ಇದೆ, ಈ ತರ ಏನಾದ್ರು ಫೀಚರ್ಸ್ ಕಾಣಿಸ್ತಾ ಇದೆ ಅಂತಂದ್ರೆ ದಯವಿಟ್ಟು ಗೈನಕಾಲಜಿಸ್ಟ್ ಹತ್ರ ಹೋಗಿ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಡೋದು ಬೆಟರ್. ಸೊ ಹಾಗಿದ್ರೆ ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇದೆ ಅಂದಾಗ ಅಷ್ಟೇ ಅದು PCOD ಅಂತ ಅನ್ಕೋಬಾರದು. ಅದ್ರ ಜೊತೆಗೆ ಬೇರೆ ಏನಾದ್ರೂ ಸಿಂಪ್ಟಮ್ಸ್ ನೀವು ಹೇಳ್ದಾಗೆ ಬಂದಾಗ ನಾವು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡ್ಲೇಬೇಕಾಗುತ್ತೆ. ಅಲ್ಲ, ಆಸ್ ಸಚ್ ನೀವು ಇರೆಗ್ಯುಲರ್ ಪೀರಿಯಡ್ ಶುರು ಆಗ್ತಿದೆ ಅಂದಾಗ್ಲೇನೆ ಕನ್ಸಲ್ಟ್ ಮಾಡೋದು ಬೆಟರ್. ಯಾಕಂದ್ರೆ ನಾರ್ಮಲಿ ನಾವ್ ಏನ್ ಹೇಳ್ತೀವಿ ಸೈಕ್ಲಿಕಲ್ ಪೀರಿಯಡ್ಸ್ ಅಂತ ಅಂದ್ರೆ 28 ± 7 ಅಂತ ಹೇಳ್ತೀವಿ. 28 ದಿನದಲ್ಲಿ ಮತ್ತೆ ಇನ್ನೊಂದು ಋತುಚಕ್ರ ಶುರು ಆಗ್ಬೇಕು. 28 ದಿನದಲ್ಲಿ ಬಫರ್ ಇರುತ್ತೆ ನಿಮ್ಗೆ, 5ರಿಂದ 7 ದಿನ ಕಡಿಮೆ, ಅಂದ್ರೆ 22ರಿಂದ 23 ದಿನ, ಅಥವಾ 5ರಿಂದ 7 ದಿನ ಹೆಚ್ಚು, 34 ದಿನ, ಇಲ್ಲಿವರೆಗೂ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಅದು ಮಷಿನ್ ಅಲ್ವಲ್ಲ, ಪ್ರತಿ ತಿಂಗಳು 28 ದಿನಕ್ಕೆ ಆಗೋದು. ಸ್ವಲ್ಪ ಒಂದ್ 3-4 ದಿನ ಹೆಚ್ಚು ಕಡಿಮೆ ಆದ್ರೆ ತೊಂದ್ರೆ ಇಲ್ಲ. ಬೇರೆ ಯಾವ್ದೋ, ಈಗ ಒಂದ್ಸಲ ಊಟದ ವ್ಯತ್ಯಾಸ ಆಗ್ಬೋದು, ಅಥವಾ ವೆದರ್ ನ ವ್ಯತ್ಯಾಸ ಆಗ್ಬೋದು, ನೀವ್ ಹೇಳ್ದಾಗೆ ಸ್ಟ್ರೆಸ್ ಇರ್ಬೋದು. ಈ ಎಲ್ಲಾ ಕಾರಣಗಳಿಂದ ಒಂದು 3-4 ದಿನ ಪೀರಿಯಡ್ಸ್ ಬೇಗ ಬರೋದು, ಅಥವಾ 3-4 ದಿನ ತಡವಾಗಿ ಬರೋದು ಅನ್ಕೊಂಡಿದ್ದಕ್ಕಿಂತ ಆಗಿದ್ದಾಗ ತೊಂದ್ರೆ ಇಲ್ಲ. ಬಟ್ ಅದಕ್ಕಿಂತ ಹೆಚ್ಚು ಪದೇ ಪದೇ ಈ ತರ ಆಗ್ತಾ ಇದೆ ಅಂತ ಅಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಸೊ ಈ ತರ ಕೂಡ ವೇರಿಯೇಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ. ಡಾಕ್ಟರ್, ಈಗ ಈ PCOD ಬರೋದಕ್ಕೆ ರೀಸನ್ ಗಳೇನು? ಈಗ ನೀವು ಹೇಳಿದ್ರಿ ಒಬೆಸಿಟಿ ಇರುತ್ತೆ, ಅಥವಾ ಸ್ಟ್ರೆಸ್ ಇರ್ಬೋದು, ಅಥವಾ ತಗೊಳ್ಳುವಂತ ಫುಡ್ ಅಂತ. ಅದನ್ನ ಬಿಟ್ಟು ಏಜ್ ಫ್ಯಾಕ್ಟರ್ಸ್ ಯಾವ್ದಾದ್ರು ಏನಾದ್ರೂ ರೀಸನ್ಸ್ ಇದೆಯಾ? ಏಜ್ ಫ್ಯಾಕ್ಟರ್ ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ನೋಡ್ತೀವಿ ನಾವು PCOD. ಇದು ಬೇರೆ ಈಗ ಕೆಲವೊಂದೊಂದು ಓವೇರಿಯನ್ ಟ್ಯೂಮರ್ಸ್ ಆಗ್ಲಿ, ಅಥವಾ ಈ ಪ್ರಿಮೆಚೂರ್ ಓವೇರಿಯನ್ ಫೇಲ್ಯೂರ್ಗಳಾಗ್ಲಿ, ಇದೆಲ್ಲ ಸ್ವಲ್ಪ ವಯಸ್ಸಾದ್ಮೇಲೆ ಕಾಣ ಬರುವಂತದ್ದು. ಬಟ್ ಈ PCOD ಎಲ್ಲ ನಾವು ಚಿಕ್ಕ ವಯಸ್ಸಿಂದಾನೇ ನೋಡ್ಕೊಂಡ್ ಬರ್ತೀವಿ. ಆಗಿನ ಋತುಚಕ್ರ ಶುರು ಆಗೋದು, ಇತ್ತೀಚಿನ ಮಕ್ಕಳಲ್ಲೂ ಈಗ ಒಬೆಸಿಟಿ ಹೆಚ್ಚಾಗ್ತಾ ಇದೆ, ಹಂಗಾಗಿ ಅದರಿಂದ PCOD ಈ ತರ ಎಲ್ಲ ಸಮಸ್ಯೆಗಳು ಬೇಗ ಶುರು ಆಗ್ತಾ ಇದೆ. ಇದೇ ತರದ್ದು ವಯಸ್ಸಲ್ಲಿ ಬರ್ಬೇಕು ಅಂತ ಏನೂ ಇಲ್ಲ. ಓಕೆ ಡಾಕ್ಟರ್, ಹಾಗಿದ್ರೆ ಈ PCOD ನೀವ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಜೆನೆಟಿಕಲಿ ಕೂಡ ಬರುತ್ತೆ ಅಂತ. ಖಂಡಿತ ಬರ್ಬೋದು. ಸೊ ಬರುವಂತ ಚಾನ್ಸಸ್ ಎಷ್ಟಿರುತ್ತೆ? ಹೆರಿಡಿಟ್ರಿನೂ ಇರ್ಬೋದು. ಇಷ್ಟೇ ಅಂತ ಹೇಳಲಿಕ್ ಆಗಲ್ಲ. ಅಕ್ಕ ತಂಗಿ ಯಾರಾದ್ರೂ PCOD ಇದ್ರೆ, ತಾಯಲ್ಲಿ PCOD ಇದ್ರೂ ಬರೋ ಚಾನ್ಸಸ್ ಇರುತ್ತೆ. ಅಂತ ಬರ್ಲೇಬೇಕಂತ ಏನಿಲ್ಲ, ಇದ್ದವರಿಗೆಲ್ಲ PCOD ಬರ್ಲೇಬೇಕಂತ ಏನಿಲ್ಲ, ಬಟ್ ಬರೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಿದ್ರೆ ಓವರ್ ಆಲ್ ಆಗಿ PCOD ಬರೋದಕ್ಕೆ ರೀಸನ್ಸ್ ಏನಂದ್ರೆ ಜೆನೆಟಿಕಲಿ ಬರ್ಬೋದು, ಒಬೆಸಿಟಿ ಇದ್ದಾಗ,
ಅಥವಾ ಫುಡ್ ಅಲ್ಲಿ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗೋದ್ರಿಂದ ಕೂಡ ಬರ್ಬೋದು. ಸ್ಪೆಷಲಿ ಫುಡ್ ಗಿಂತ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಅತಿಯಾದ ಫಿಸಿಕಲ್ ಆಕ್ಟಿವಿಟೀಸ್ ಎಷ್ಟು ಮುಖ್ಯ ಆಗತ್ತೆ ಹಾಗಾದ್ರೆ? ಹೌದು, ಖಂಡಿತ ಮುಖ್ಯ ಆಗುತ್ತೆ. ನಾನು ಹೇಳಿದ್ನಲ್ಲ, PCOD ಗೆ ಟ್ರೀಟ್ಮೆಂಟ್ ಆ ಪೇಷಂಟ್ ಅಲ್ಲೇ ಇರುತ್ತೆ. ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ವೆಯ್ಟ್ ರಿಡಕ್ಷನ್ ಅಂತ ಹೇಳ್ತೀವಿ. ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡ್ರೆ ಈ ಮೆಟಬಾಲಿಕ್ ಡಿರೇಂಜ್ಮೆಂಟ್ ಏನಿರುತ್ತೆ ಮತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಏನಿರುತ್ತೆ ಎಷ್ಟೋ ಪ್ರಮಾಣದಲ್ಲಿ ತಾನಾಗಿ ಕಡಿಮೆ ಆಗಿರುತ್ತೆ. ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಸಿವಿಯರ್ PCOD ಇದ್ದವರೆಲ್ಲ ಬರೀ ವೆಯ್ಟ್ ರಿಡಕ್ಷನ್ ಇಂದ ಪೀರಿಯಡ್ಸ್ ರೆಗ್ಯುಲರ್ ಆಗೋದಿರ್ಲಿ ತಾನಾಗಿ ಪ್ರೆಗ್ನೆನ್ಸಿ ಆಗಿರೋದು ಇದೆ. ಎಷ್ಟೊಂದ್ ಸಲ ನಾವು IVF ಪ್ಲಾನ್ ಮಾಡ್ಬೇಕು, ಮಕ್ಕಳು ಆಗ್ತಾ ಇಲ್ಲ ಅಂತ ನಮ್ಮ ಹತ್ರ ಬಂದಿರ್ತಾರೆ. ನಾನು ಈಗ IVF ಸ್ಪೆಷಲಿಸ್ಟ್ ಆಗಿರೋದ್ರಿಂದ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ನನ್ನ ಹತ್ರ ತುಂಬಾ ಜನ ಹೆಣ್ಮಕ್ಳು ಬರ್ತಾರೆ, ನನಗೆ PCOD ಇದೆ, ನನಗೆ ಪ್ರೆಗ್ನೆನ್ಸಿ ಆಗ್ತಾನೆ ಇಲ್ಲ, ಮದುವೆ ಆಗಿ 8 ವರ್ಷ ಆಯ್ತು 10 ವರ್ಷ ಆಯ್ತು ಅಂತ. ಅವಾಗ ನಾನು ಫಸ್ಟ್ ಹೇಳೋದು, ಡಯಾಗ್ನೋಸ್ ಮಾಡ್ತಿದ್ದಂಗೆ PCOD ನಾವು ಸ್ಕ್ಯಾನ್ ಮಾಡ್ತೀವಿ. ಪೀರಿಯಡ್ಸ್ ಆದಾಗ ಇನ್ನ ಯಾವಾಗ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಒಂದು ಇಂಟರ್ನಲ್ ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಅಂತ ಮಾಡಿ ಅದ್ರಲ್ಲಿ ಏನಾದ್ರೂ ಓವರಿ ಪಾಲಿಸಿಸ್ಟಿಕ್ ಮಾರ್ಫಾಲಜಿ ತರ ಇದೆ ಅಂತ ಅಂದಾಗ ಆಗ್ಲೇ ಹೇಳ್ತೀವಿ ನಾವು PCOD ಇದೆ ನಿಮ್ಗೆ ಅಂತ. ಸೊ ಅವರಲ್ಲಿ ಏನಾದ್ರೂ ತೂಕ ಹೆಚ್ಚಾಗಿದ್ರೆ ನೀವು 10-15% ಅಷ್ಟು ನೀವು ತೂಕ ಕಳ್ಕೊಂಡ್ ಬನ್ನಿ, ನಾನು ಅವಾಗ ಟ್ರೀಟ್ಮೆಂಟ್ ಮಾಡ್ತೀನಿ ನಿಮಗೆ ಅಂತ ನಾನು ಯಾವಾಗ 3 months ಅವ್ರಿಗೆ ಟೈಮ್ ಕೊಡ್ತೀನಿ. ತುಂಬಾ ಜನ ಡೆಡಿಕೇಟೆಡ್ ಆಗಿ ವೆಯ್ಟ್ ರಿಡಕ್ಷನ್ ಆದವರು ಪೀರಿಯಡ್ಸ್ ತಾನಾಗಿ ಸೈಕ್ಲಿಕಲ್ ಪ್ಯಾಟರ್ನ್ ವಾಪಸ್ ಬಂದು ಅಂದ್ರೆ PCOD ರಿವರ್ಸ್ ಆಗಿ ಸೈಕ್ಲಿಕಲ್ ಪ್ಯಾಟರ್ನ್ ವಾಪಸ್ ಬಂದು ತಾನಾಗಿ ಪ್ರೆಗ್ನೆನ್ಸಿ ಆಗಿರೋ ಚಾನ್ಸಸ್ ತುಂಬಾನೇ ಇದೆ. ಅವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಯಾವ್ದು IVF ಎಲ್ಲ ಹೇಳಿ IUI ಆ ತರದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದವರು ಸ್ವಲ್ಪ ಡೆಡಿಕೇಶನ್ ಇಂದ ಒಂದಷ್ಟು ತೂಕ ಇಳ್ಕೊಂಡವ್ರು ನ್ಯಾಚುರಲಿನೇ ಪ್ರೆಗ್ನೆನ್ಸಿ ಆಗಿ ಮತ್ತೆ ಆ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ಬ್ಯಾಕ್ ಟು ನಾರ್ಮಲ್, ಸೈಕ್ಲಿಕಲ್ ಪೀರಿಯಡ್ಸ್ ಆಗ್ಲಿ ಪ್ರೆಗ್ನೆನ್ಸಿ ಎಲ್ಲ ಬ್ಯಾಕ್ ಟು ನಾರ್ಮಲ್ ಆಗಿರೋದನ್ನ ತುಂಬಾ ನೋಡಿದ್ವಿ. ಸೊ PCOD ಅಲ್ಲಿ ತೂಕವನ್ನ ಇಳಿಸುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ಅದು ಮೋಸ್ಟ್ ಇಗ್ನೋರ್ಡ್ ಫ್ಯಾಕ್ಟ್ ಆಲ್ಸೋ. ತುಂಬಾ ಜನ ಬೇಗ ಮೆಡಿಸಿನ್ ತಗೊಂಡ್ಬಿಡ್ತಾರೆ, ಪೀರಿಯಡ್ಸ್ ಆಗ್ತಾ ಇಲ್ಲ ಟ್ಯಾಬ್ಲೆಟ್ಸ್ ತಗೊಂಡ್ಬಿಡೋಣ, ರೆಗ್ಯುಲರ್ ಆಗ್ತಾ ಇಲ್ಲ ಅಂತ. ಆಕ್ಚುಲಿ ತುಂಬಾ ಮೋಸ್ಟ್ ಇಗ್ನೋರ್ಡ್ ಫ್ಯಾಕ್ಟ್, ಬಟ್ ದಟ್ ಈಸ್ ಅನ್ಫಾರ್ಚುನೇಟ್ಲಿ ದಟ್ ಈಸ್ ದ ಪ್ರೈಮ್ ಟ್ರೀಟ್ಮೆಂಟ್ ವೆಯ್ಟ್ ರಿಡಕ್ಷನ್ PCOD. ಡಾಕ್ಟರ್, ನೀವೇ ಹೇಳಿದ್ರಿ ಅದೇ ಟ್ಯಾಬ್ಲೆಟ್ಸ್ ತಗೋತಾರೆ ಅಂತ. ಸೊ ಇದು ಕೂಡ PCOD ಏನಾದ್ರೂ ಕಾರಣ ಆಗುತ್ತೆ? ಲೈಕ್ ಕೆಲವರು ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೋತಾರೆ, ಇನ್ ಕೆಲವರು ಮನೇಲೇನೋ ಫಂಕ್ಷನ್ ಇದೆ, ಪೀರಿಯಡ್ಸ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೇಕು, ಬೇಗ ಆಗ್ಬೇಕು ಅಥವಾ ಲೇಟ್ ಆಗಿ ಆಗ್ಬೇಕು ಅಂತ ಟ್ಯಾಬ್ಲೆಟ್ಸ್ ತಗೋತಾರೆ. ಸೊ ಓವರ್ ಪಿಲ್ಸ್ ಅನ್ನ ತಗೊಳ್ಳೋಂಥದ್ದು ಏನಾದ್ರೂ ಇದಕ್ಕೆ ಕಾರಣ ಆಗುತ್ತಾ ಅಥವಾ ಎಫೆಕ್ಟ್ ಮಾಡುತ್ತಾ PCOD? ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆದ್ರೂ ಹಾರ್ಮೋನ್ಗಳು ನೀವು ತಗೋಬೇಕಾದ್ರೆ ವೈದ್ಯರ ಸಲಹೆ ಇಲ್ಲದೆ ದಯವಿಟ್ಟು ತಗೋಬೇಡಿ. ಈಗ ನಾನು ಪ್ರೀಪೋನ್ ಮಾಡ್ಕೊಂಡೆ, ಪೋಸ್ಟ್ಪೋನ್ ಮಾಡ್ಕೊಂಡೆ, ಯಾಕಂದ್ರೆ ಯಾವ ಹಾರ್ಮೋನ್ ನೀವು ತಗೋತಾ ಇದ್ದೀರಾ, ಈಗ ಓವರ್ ದ ಕೌಂಟರ್ ನಮ್ಮ ದೇಶದಲ್ಲಿ ಫಾರ್ಮಸಿಸ್ಟ್ ಕೇಳಿದ್ರು ಕೊಟ್ಬಿಡ್ತಾರೆ ಮೆಡಿಕಲ್ ಸ್ಟೋರ್ ಅಲ್ಲಿ. ಸೊ ನೀವ್ ಯಾವ ಕಾರಣಕ್ಕೆ ಡಿಲೇ ಆಗ್ತಾ ಇದೆ, ಯಾವ ಕಾರಣಕ್ಕೆ ಪ್ರೀಪೋನ್ ಮಾಡ್ಕೋತಾ ಇದ್ದೀರಾ, ಅದಕ್ಕೆ ಯಾವ್ದು ಕರೆಕ್ಟ್ ಹಾರ್ಮೋನು, ಆ ಹಾರ್ಮೋನ್ ನಲ್ಲೂ ನಮ್ದು ಎಷ್ಟೊಂದ್ ತರ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ಕರೆಕ್ಟ್ ಆಗಿ ಗೈಡೆನ್ಸ್ ತಗೊಂಡ್ರೇನೆ ಒಳ್ಳೇದು. ಡಾಕ್ಟರ್, ಹಾಗಾದ್ರೆ ಇದರ ಟೆಸ್ಟ್ ಯಾವ ರೀತಿಯಾಗಿರುತ್ತೆ? ಡಯಾಗ್ನೋಸಿಸ್ ಟೆಸ್ಟ್ ಏನಾದ್ರೂ ಇರುತ್ತೆ? ಯಾವ ರೀತಿಯಾಗಿರುತ್ತೆ? ಅದೇ ಮುಖ್ಯವಾಗಿ ನಮ್ಮ ಡಾಕ್ಟರ್ಸ್ ಹತ್ರ ಬರುವಾಗ ಅವರು ಸಾಮಾನ್ಯವಾಗಿ ರೆಗ್ಯುಲರ್ ಪೀರಿಯಡ್ಸ್ ಅಂತಾನೆ ಬರ್ತಾರೆ, ಬೇರೆ ಎಲ್ಲ ಫೀಚರ್ಸ್ ನ ಇಗ್ನೋರ್ ಮಾಡ್ತಾರೆ. ಈಗ ಮುಖದಲ್ಲಿ ಮೊಡವೆ ಶುರು ಆಗಿತ್ತಾ, ಅಯ್ಯೋ ವಯಸ್ಸಿಗೆ ಬಂತು ಅಂತ ಇಗ್ನೋರ್ ಮಾಡಿರ್ತಾರೆ. ಸ್ವಲ್ಪ ಬೇರೆ ಕೂದ್ಲೇನೋ ಬಂತ, ಇವಾಗೆಲ್ಲ ಸಲೂನ್ಗೆಲ್ಲ ಹೋಗಿ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಸ್ವಲ್ಪ ವೇಟ್ ಗೇನ್ ಆಗ್ತಾ ಇದೆಯಾ ಅದನ್ನು ಇಗ್ನೋರ್ ಮಾಡಿರ್ತಾರೆ. ಯಾವಾಗ ಪೀರಿಯಡ್ಸ್ ಡಿಲೇ ಆಗ್ತಾ ಇದೆ ಅವಾಗ ಅವರಿಗೆ ಓ ಇಲ್ಲ ಡಾಕ್ಟರ್ ಹತ್ರ ಹೋಗೋಣ ಅಂತ ಅವಾಗ ಬರೋ ಅಷ್ಟರಲ್ಲಿ ಬೇರೆ ಎಲ್ಲ ಫೀಚರ್ಸ್ ಸೆಟ್ಟಿನ್ ಆಗ್ಬಿಟ್ಟಿರುತ್ತೆ. ಈ ಮೆಟಬಾಲಿಕ್ ಡಿರೇಂಜ್ಮೆಂಟ್ಸ್ ಏನ್ ಹೇಳಿದೆ, ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅದೆಲ್ಲ ಸೆಟ್ ಆಗ್ಬಿಟ್ಟಿರುತ್ತೆ. ಸೊ ನಮ್ಮ ಹತ್ರ ಬರೋ ಅಷ್ಟಾಗ್ಲೇ ಇರೆಗ್ಯುಲರ್ ಪೀರಿಯಡ್ಸ್ ಲೆವೆಲ್ಗೆ ಹೋಗಿರುತ್ತಲ್ಲ, ಸೊ ಅವಾಗ ಆನೋವ್ಯುಲೇಟರಿ ಸೈಕಲ್ಸ್ ಅಂತ ಹೇಳ್ತೀವಿ. ಆಲ್ರೆಡಿ ಅಂಡಾಶಯ ರೆಗ್ಯುಲರ್ ಆಗಿ ಅಂಡಾಣುನ ಉತ್ಪತ್ತಿ ಮಾಡ್ತಾ ಇರಲ್ಲ, ಆ ಸ್ಟೇಜ್ ಹೋದಾಗ ನಮ್ಮ ಹತ್ರ ಬರ್ತಾರೆ. ನಮ್ದು ಅವ್ರದ್ದು ಬಾಡಿ ಫೀಚರ್ಸ್ ನೋಡೇ ನಮ್ಗೆ ಓ ಇದು PCOD ಇರ್ಬೋದು ಅಂತ ಬಾಡಿ ಫೀಚರ್ಸ್ ನೋಡಿ ಮತ್ತೆ ಅವ್ರ ಹಿಸ್ಟ್ರಿ ತಗೊಂಡಾಗ್ಲೇ ನಮ್ಗೆ ಗೊತ್ತಾಗಿರುತ್ತೆ. ಅಂದ್ರೂ ಒಂದ್ಸಲ ಸ್ಕ್ಯಾನ್ ಮಾಡಿ, ಪೀರಿಯಡ್ಸ್ ಆಗ್ಬೇಕಾದ್ರೆ ಸ್ಕ್ಯಾನ್ ಮಾಡಿ ಓವರಿನ ನೋಡಿದಾಗ ಅದ್ರ ಮಾರ್ಫಾಲಜಿ, ನಮ್ಮಲ್ಲಿ ಕೆಲವು ಸೋನೋಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಕೆಲವೊಂದೊಂದು ಪ್ಯಾರಾಮೀಟರ್ಸ್ ಇರುತ್ತೆ ಅಲ್ಟ್ರಾಸೌಂಡ್ ಅಲ್ಲಿ. ಓವರಿ ಇದು ವಾಲ್ಯೂಮ್ ಇಷ್ಟಿದೆ ಅಂತ ಅಂದ್ರೆ PCOD ಇರುತ್ತೆ. ಅಥವಾ ಓವರಿನಲ್ಲಿ ಏಂಟ್ರಲ್ ಫಾಲಿಕಲ್ ನಂಬರ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಇಷ್ಟು ನಂಬರ್ಸ್ ಇತ್ತು ಅಂದ್ರೆ PCOD ಇರೋ ಚಾನ್ಸಸ್ ಇರುತ್ತೆ. ಮತ್ತೆ ಅದರದ ಮಾರ್ಫಾಲಜಿನಲ್ಲಿ ಥಿಕ್ ಸ್ಟ್ರೋಮಾ ಅಂತ ಹೇಳ್ತೀವಿ. ಸೊ ಕೆಲವೊಂದೊಂದು ಈ ಅಲ್ಟ್ರಾಸೌಂಡ್ ಫೈಂಡಿಂಗ್ಸ್ ಇರುತ್ತೆ, ಅದನ್ನ ನೋಡಿದಾಗ್ಲೇ ನಾವು PCOD ನ ಡಯಾಗ್ನೋಸ್ ಮಾಡ್ಬೋದು.
ಇದ್ರ ಜೊತೆಗೆ ಕೆಲವು ಹಾರ್ಮೋನ್ಸ್, ಇನ್ಸುಲಿನ್ ಲೆವೆಲ್ಸ್ ಎಲ್ಲ ಮಾಡ್ತೀವಿ. ತುಂಬಾ ಮಾಡೋ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ PCOD ತುಂಬಾ ಬೇಗ ಡಯಾಗ್ನೋಸ್ ಮಾಡ್ಕೋಬಹುದು. ಇತ್ತೀಚೆಗಂದ್ರೆ ನಮ್ಮ ಪೇಷಂಟ್ಸ್ ಅವರೇ ಸೆಲ್ಫ್ ಡಯಾಗ್ನೋಸ್ ಕೂಡ ಮಾಡ್ಕೋತಿದ್ದಾರೆ. ಸೊ ಈಸಿ ಡಯಾಗ್ನೋಸಿಸ್, ಅದಕ್ಕೇನು ತುಂಬಾ ಹೈಫೈ ಇನ್ವೆಸ್ಟಿಗೇಷನ್, ತುಂಬಾ ಹಣ ಖರ್ಚು ಮಾಡಿ ಮಾಡುವಂತ ಅವಶ್ಯಕತೆ ಏನಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು PCOD ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ, PCOD ಇದೆ, ನನಗೆ ಏನೋ ಬಾಳ ಇದೆ, ನನ್ಗೇನೋ ನಂದು ರಿಪ್ರೊಡಕ್ಟಿವ್ ಸಿಸ್ಟಮೇ ಹಾಳಾಗಿದೆ ಅನ್ನೋದನ್ನ ಮನಸ್ಸಿಂದ ತೆಗಿಬೇಕು. ಅದು ಒಂದು ನಾರ್ಮಲ್ ವೇರಿಯಂಟ್ ಅಷ್ಟೇ. ಈಗ ಒಬ್ಬರದ್ರ ಫೀಚರ್ ಗಿಂತ ಇನ್ನೊಬ್ರದ್ದು ಹೇಗೆ ಡಿಫ್ರೆಂಟ್ ಇರುತ್ತೋ ಹಾಗೆ ಓವರಿನಲ್ಲಿ ಒಂದು ಡಿಫ್ರೆಂಟ್ ಮಾರ್ಫಾಲಜಿ ಅಷ್ಟೇ ಅದು. ಅದನ್ನ ನೀವು ಖಂಡಿತ ನಿಮ್ಮ ಲೈಫ್ ಸ್ಟೈಲ್ ಇಂದ, ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಇಂದ, ನಿಮ್ ಡಯಟ್ ಇಂದ ಅದನ್ನ ರೆಗ್ಯುಲರ್ ಆಗಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸೊ ಮೆಂಟಲಿನೂ ಸ್ಟ್ರಾಂಗ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅವರು ಆ ಟೈಮ್ ಅಲ್ಲಿ. ಖಂಡಿತ. ಡಾಕ್ಟರ್, ಒಂದ್ ವೇಳೆ ಇದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಹೌದು, ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಳ್ಳಿಲ್ಲ ಅಂದ್ರೆ ನಾವೇನ್ ಹೇಳ್ತೀವಿ, ಪ್ರತಿಯೊಬ್ಬ ಮಹಿಳೆಗೂನು ಇದು ಮೆನಾರ್ಕಿ ಆದ್ಮೇಲೆ ವರ್ಷಕ್ಕೆ ಅಟ್ಲೀಸ್ಟ್ 4 ಸಲ ಆದ್ರೂ ಪೀರಿಯಡ್ಸ್ ಆಗ್ಬೇಕು. ಅಂದ್ರೆ 3 ತಿಂಗಳಿಗೊಮ್ಮೆ, ಅದು ಮಿನಿಮಮ್ ನಾನು ಹೇಳೋದು. ಅಯ್ಯೋ 3 ತಿಂಗಳಿಗೆ ಒಂದ್ಸಲ ಆದ್ರೂ ಪರವಾಗಿಲ್ಲ ಅನ್ಕೊಂಡು ಸುಮ್ನೆ ಆಗ್ಬಾರ್ದು. ಮಿನಿಮಮ್ ಅಂದ್ರೆ 3 ತಿಂಗಳಿಗೆ ಒಂದ್ಸಲ ಆ ಎಂಡೋಮೆಟ್ರಿಯಂ ಲೈನಿಂಗ್ ಪೀರಿಯಡ್ಸ್ ಆಗಿ ಹೊರಗಡೆ ಶೆಡ್ ಆಗೋದಲ್ವಾ. 3 ತಿಂಗಳಿಗೆ ಒಂದ್ಸಲ ಆದ್ರೂ ಆ ಗರ್ಭಕೋಶದ ಒಳಗಿನ ಪದರ, ಯಾವ್ದನ್ನ ಎಂಡೋಮೆಟ್ರಿಯಂ ಅಂತೀವಿ, ಅದನ್ನ ಹೊರಗೆ ಹಾಕ್ಲಿಲ್ಲ ಗರ್ಭಕೋಶ ಅಂದ್ರೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ಸೊ ಅದು ತುಂಬಾ ಗರ್ಭಕೋಶದ ಒಳಗಿನ ಪದರ ದಪ್ಪ ಆಗಿ ಮತ್ತೆ ಅದರಿಂದ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಸೊ ಅದ್ರದ್ದು ಶುರು ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಂಗಾಗಿ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರೋದು ತುಂಬಾನೇ ಇಂಪಾರ್ಟೆಂಟ್. ಆಮೇಲೆ ಯಾವಾಗ ಪೀರಿಯಡ್ಸ್ ಡಿಲೇ ಆಗತ್ತೋ ಅಂದ್ರೆ ಅವಾಗ ಓವ್ಯುಲೇಷನ್ ಆಗ್ತಾ ಇಲ್ಲ ಕರೆಕ್ಟ್ ಆಗಿ ಅಂತ. ಓವ್ಯುಲೇಷನ್ ಎವ್ರಿ ಮಂತ್ ಅಂದಾಜು 14ರಿಂದ 15 ದಿನದಲ್ಲಿ ಓವ್ಯುಲೇಷನ್ ಆಗ್ಬೇಕು. ಸೊ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇಲ್ಲ ಅಂದ್ರೆ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂತ. ಯಾವಾಗ ಓವ್ಯುಲೇಷನ್ ಆಗಲ್ವೋ, ಈ ಕೆಲವು ಫೆಮಿನೈನ್ ಹಾರ್ಮೋನ್ಸ್ ಇರುತ್ತೆ, ಓವ್ಯುಲೇಷನ್ ಆದಾಗ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಬರುತ್ತೆ. ಈ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನು ಆ ಮಹಿಳೆಯ ಗರ್ಭಕೋಶದಲ್ಲಿ ಎಷ್ಟೋ ಕ್ಯಾನ್ಸರ್ ಬರೋದನ್ನ ತಡೆಗಟ್ಟುವಂತ ಶಕ್ತಿ ಇರೋ ಹಾರ್ಮೋನ್ ಅದು ಪ್ರೊಜೆಸ್ಟ್ರಾನ್. ಸೊ ಯಾವಾಗ ಓವ್ಯುಲೇಷನ್ ಆಗಲ್ವೋ ಆ ಹಾರ್ಮೋನ್ ನಲ್ಲಿ ವ್ಯತ್ಯಾಸ ಆಗುತ್ತೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬರೋದೇ ಇಲ್ಲ. ಅವಾಗ ಮತ್ತೆ ಅದರಿಂದ ಇಷ್ಟೊಂದು ಸಮಸ್ಯೆಗಳು ಉಂಟಾಗುತ್ತೆ. ಮತ್ತೆ ಇಸ್ಟ್ರೋಜನ್ ಲೆವೆಲ್ ಯಾವಾಗ್ಲೂ ಹೈ ಇರುತ್ತೆ ಅವ್ರ ಬಾಡಿನಲ್ಲಿ, ಯಾವಾಗ ಸೈಕ್ಲಿಕಲ್ ಪೀರಿಯಡ್ಸ್ ಇರೋರ್ ಬಾಡಿಲ, ಅವಾಗ ಅದರಿಂದ ಕೆಲವೊಂದೊಂದು ಈ ಬ್ರೆಸ್ಟ್ ನ ಸಮಸ್ಯೆಗಳಾಗ್ಬೋದು ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗಳಾಗ್ಬೋದು, ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಅಂದ್ರೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ರೆಗ್ಯುಲರ್ ಆಗಿ ನೀವು ಪೀರಿಯಡ್ಸ್ ಮಂತ್ಲಿ ಒನ್ಸ್ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತ ಅಂದಾಗ, ಮತ್ತೆ ಅದನ್ನ ನಾವು ಇಗ್ನೋರ್ ಮಾಡ್ಬಿಟ್ರೆ ಈ ಫ್ಯಾಕ್ಟ್ ನ, ಇದೆಲ್ಲ ಮುಂದಕ್ಕೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ನಾನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿದೆ, ಸೊ ಮೆಟಬಾಲಿಸಮ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಂತ. ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈಗ ಶುಗರ್, ಡಯಾಬಿಟೀಸ್ ಬರೋ ಚಾನ್ಸಸ್, ಸ್ಪೆಷಲಿ ಟೈಪ್ 2 ಡಯಾಬಿಟೀಸ್ ಬರೋ ಚಾನ್ಸಸ್, ಮತ್ತೆ ಡಿಸ್ಲಿಪಿಡಿಮಿಯಾ ಅಂತ ಹೇಳ್ತೀವಿ, ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಮದುವೆ ಆಗಿರೋ ಹೆಣ್ಣು ಮಕ್ಕಳಲ್ಲಿ ಪ್ರೆಗ್ನೆನ್ಸಿ ಆಗ್ಲಿಕ್ಕೇನೆ ತೊಂದರೆ ಆಗ್ಬಿಡುತ್ತೆ, ಅಷ್ಟು ಈಸಿಯಾಗಿ ಪ್ರೆಗ್ನೆನ್ಸಿ ಆಗಲ್ಲ. ಸೊ ಈ ತರದೆಲ್ಲ ಸಮಸ್ಯೆಗಳು PCOD ಇಂದ ಬರುತ್ತೆ. ಓಕೆ, ಟ್ರೀಟ್ಮೆಂಟ್ ತಗೊಂಡ್ರೆ ಮಕ್ಕಳಾಗೋದಕ್ಕೆ ಏನು ಸಮಸ್ಯೆ ಇಲ್ಲ, ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಪ್ರೆಗ್ನೆನ್ಸಿಗೆ ಅದು ಪ್ರಾಬ್ಲಮ್ ಉಂಟು ಮಾಡುತ್ತೆ ಖಂಡಿತವಾಗಿ. ಖಂಡಿತ. ಮತ್ತೆ PCOD ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಸುಲಭನೇ, ಅದೇನ್ ತೊಂದರೆನೂ ಏನಿಲ್ಲ. ಕರೆಕ್ಟ್ ಟೈಮ್ಗೆ ಡಯಾಗ್ನೋಸ್ ಮಾಡ್ಕೊಂಡು ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಇದೆಲ್ಲವನ್ನು ತಡೆಗಟ್ಟಬಹುದು. ಮಿಸ್ಕ್ಯಾರೇಜ್ ಏನಾದ್ರೂ ಆಗುತ್ತಾ? ಏನಾಗುತ್ತೆ ಅಂದ್ರೆ ಈ PCOD ನಲ್ಲಿ ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳ್ತೀವಿ, ಈ ಒಳ್ಳೆ ಕ್ವಾಲಿಟಿ ಎಗ್ ರಿಲೀಸ್ ಆಗಲ್ಲ PCOD ನಲ್ಲಿ. ಸೊ ಎಗ್ ರಿಲೀಸ್ ಆಗ್ತಾ ಇರುತ್ತೆ, ಬಟ್ ಕ್ವಾಲಿಟಿ ಸ್ವಲ್ಪ ಕಾಂಪ್ರಮೈಸ್ ಆಗಿರುತ್ತೆ. ಯಾಕಂದ್ರೆ ಸ್ವಲ್ಪ LH ಲೆವೆಲ್, ಕೆಲವೊಂದೊಂದು ಹಾರ್ಮೋನ್ ವ್ಯತ್ಯಾಸಗಳಾಗಿರುತ್ತೆ, LH ಲೆವೆಲ್ ಜಾಸ್ತಿ ಇರುತ್ತೆ, ಮತ್ತೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಅಂಡಾಣು ಕ್ವಾಲಿಟಿ ಚೆನ್ನಾಗಿಲ್ದೇ ಇರೋದ್ರಿಂದ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಹಾಗಿದ್ರೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅಂಡ್ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಎಷ್ಟಿರುತ್ತೆ ಡಾಕ್ಟರ್? ಓಕೆ, ಟ್ರೀಟ್ಮೆಂಟ್ ಈಗ ನಾವೇನು ನಮ್ದು ಆಬ್ಜೆಕ್ಟಿವ್ ಆಫ್ ದ ಟ್ರೀಟ್ಮೆಂಟ್ ನ ನೋಡ್ಬೇಕು. ಈಗ ಒಬ್ಳು ಮಹಿಳೆ ಬಂದಾಗ ಅವಳ ವಯಸ್ಸನ್ನ ಕೇಳ್ತೀವಿ. ಅವ್ರೀಗ ಅವ್ರದ್ದು ಮದುವೆ ಆಗಿ ಈಗ ಮಗು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಂದಾಗ ನಮ್ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ. ಯಾಕಂದ್ರೆ ಅವರಲ್ಲಿ ಅಂಡಾಣು ಉತ್ಪತ್ತಿ ಆಗ್ತಿರಲ್ಲ, ಓವ್ಯುಲೇಷನ್ ಆಗ್ತಿರಲ್ಲ. ಸೊ ಸ್ಕ್ಯಾನ್ ಮಾಡಿ ಓವ್ಯುಲೇಷನ್ ಮಾಡ್ಸಕ್ಕೆ ನಾವು ಟ್ರೈ ಮಾಡ್ತೀವಿ. ಇಲ್ಲ ನಾನು ಇವಾಗ ಓವ್ಯುಲೇಷನ್ ಅವಶ್ಯಕತೆ ಇಲ್ಲ, ನನಗಿನ್ನ ಮದುವೆ ಆಗಿಲ್ಲ, ಅಥವಾ ಮದುವೆ ಆಗಿದ್ರು ಇವಾಗ ಇನ್ನ ವಯಸ್ಸು ಚಿಕ್ಕದಿದೆ, ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿಲ್ಲ ಅಂತ ಅನ್ನೋರ್ಗೆ ಪೀರಿಯಡ್ಸ್ ರೆಗ್ಯುಲರ್ ಮಾಡಕ್ಕೆ ಟ್ರೈ ಮಾಡ್ತೀವಿ.
ಓಕೆನಾ. ಸೊ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಮಾಡಕ್ ಟ್ರೈ ಮಾಡುವಾಗ ಈಗ ಮೆಟಬಾಲಿಸಮ್ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಹಾಕ್ತಿವಿ. ಇದನ್ನ ಟೈಪ್ 2 ಡಯಾಬಿಟಿಸ್ ಅಲ್ಲೂ ಕೊಡ್ತಾರೆ. ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಏನಪ್ಪಾ ಇದು ರೆಗ್ಯುಲರ್ ಪೀರಿಯಡ್ಸ್ ಅಂತ ಓದ್ವಿ, ನೋಡಿದ್ರೆ ಡಯಾಬಿಟಿಸ್ ಮಾತ್ರೆಗಳು ಕೊಟ್ಬಿಟ್ಟಿದ್ದಾರೆ ಡಾಕ್ಟರ್ ಅಂತ. ಆಕ್ಚುಲಿ ಮೆಟ್ಫಾರ್ಮಿನ್ ರೋಲ್ ಏನಂದ್ರೆ ಮೆಟಬಾಲಿಸಮ್ ನ ಕರೆಕ್ಟ್ ಮಾಡೋದು. ಸೊ ಅದು ತುಂಬಾನೇ ಮುಖ್ಯ PCOD ನಲ್ಲಿ. ಸೊ ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ನಾನು ಹೇಳ್ದಂಗೆ ತೂಕ ಕಳ್ಕೊಳ್ಳಿಕ್ಕೆ ಹೇಳ್ತೀವಿ. 5 to 10% ಆಫ್ ದ weight ರಿಡಕ್ಷನ್. ಎಷ್ಟು ತೂಕ ಇದೆಯೋ ದೇಹ ಅದರ 10% weight ರಿಡಕ್ಷನ್ ಈಗ ನಾವು ಅಚೀವಬಲ್ ಟಾರ್ಗೆಟ್ ಇಟ್ಕೋಬೇಕು ಯಾವಾಗ್ಲೂ. ಎಷ್ಟೋ ಒಂದು 70 kg 20 kg ಕಳ್ಕೊಂಡ್ ಬನ್ನಿ ಅಂದ್ರೆ ಅವ್ರಿಗೆ ಮೋಟಿವೇಶನ್ ಹೋಗ್ಬಿಡುತ್ತೆ. ಸದ್ಯಕ್ಕೆ ಒಂದು 5 to 10% weight ರಿಡ್ಯೂಸ್ ಮಾಡ್ಕೊಳ್ಳಿ ಅಂದಾಗ ಅವರಲ್ಲೇ ದೇಹದಲ್ಲಿ ಆಗೋ ಮೆಟಬಾಲಿಕ್ ಚೇಂಜಸ್, ಅವ್ರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗೋದು ನೋಡಿದಾಗ ಅವರಿಗೆ ಮತ್ತೆ ಅದೊಂಥರ ಪ್ರಮೋಟ್ ಆಗತ್ತೆ, ಓ ನಂದೆಲ್ಲ ಕರೆಕ್ಟ್ ಆಗ್ತಾ ಇದೆ ಅಂತ. ಸೊ ವೆಯ್ಟ್ ರಿಡಕ್ಷನ್ ಹೇಳ್ತೀವಿ. ಆಮೇಲೆ ಈ ಮೆಟಬಾಲಿಕ್ ಇದೆ ಹೇಳ್ತೀವಿ. ಮತ್ತೆ ಕೆಲವೊಂದೊಂದು ಸಪ್ಲಿಮೆಂಟ್ಸ್ ಬರುತ್ತೆ, ಮಯೋಐನೋಸಿಟಾಲ್ ಎಲ್ಲ ಸ್ವಲ್ಪ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡೋದು. ಸೊ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ ಟ್ಯಾಬ್ಲೆಟ್ಸ್ ಇರುತ್ತೆ, ಖಂಡಿತ ಇದೆ. ಸೊ ಟ್ರೀಟ್ಮೆಂಟ್ ಅಂದಾಗ ಅವರಿಗೆ ಟ್ಯಾಬ್ಲೆಟ್ ಅಷ್ಟೇ ಇರುತ್ತೆ ಡಾಕ್ಟರ್. ಈಗ ವೆಯ್ಟ್ ರಿಡಕ್ಷನ್ ಮಾಡೋದು ಒಂದ್ ಕಡೆ ಆದ್ರೆ ಅದ್ ಬಿಟ್ಟು ಅವರಿಗೆ ಮೆಡಿಸಿನ್ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಅಷ್ಟೇ ಕೊಡ್ತೀರಾ? ಅಲ್ಲ, ಸರ್ಜರಿಗಳು ಇದೆ, ಲ್ಯಾಪ್ರೋಸ್ಕೋಪಿಕ್ ಒವೇರಿಯನ್ ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ. ಬಟ್ ಪ್ರತಿಯೊಬ್ಬರಿಗೂ ಅದ್ರ ಅವಶ್ಯಕತೆ ಬರಲ್ಲ. ಸರ್ಜರಿ ಮಾಡಿ ಮತ್ತೆ ಒವೇರಿಯನ್ ಡ್ರಿಲ್ಲಿಂಗ್ ಅಂತ ಸ್ವಲ್ಪ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಓವರಿ ಸ್ವಲ್ಪ ತುಂಬಾ ಅತಿಯಾದ ಬಲ್ಕಿ ಆಗಿರತ್ತೆ, ಮತ್ತೆ ಆಂಡ್ರೋಜನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದನ್ನ ಸ್ವಲ್ಪ ಒವೇರಿಯನ್ ಡ್ರಿಲ್ಲಿಂಗ್ ಅಂತ ಎಲ್ಲ ಮಾಡ್ತೀವಿ. ಬಟ್ ಎಲ್ರಿಗೂ ಅದ್ರ ಅವಶ್ಯಕತೆ ಬರಲ್ಲ, ತುಂಬಾ ಕಡಿಮೆ. ಅಂದ್ರೆ ಸಿವಿಯರ್ ಕಂಡೀಷನ್ ಹೋದಾಗ ಆತರ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಹೌದು, ಸಿವಿಯರ್ ಕಂಡೀಷನ್ ಹೋಗಿ ಆಮೇಲೆ ಈಗ ಮಗು ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದಾರೆ, ಆಗ್ತಿಲ್ಲ, ಮತ್ತೆ ಬೇರೆ ಏನು ಸರಿ ವರ್ಕ್ ಆಗ್ತಾ ಇಲ್ಲ, ಈಗ ನಾವು ಕೊಡೋ ಮೆಡಿಸಿನ್ ವರ್ಕ್ ಆಗ್ತಾ ಇಲ್ಲ, ನಾವ್ ಎಷ್ಟು ಮೆಡಿಸಿನ್ ಕೊಟ್ರು ಓವ್ಯುಲೇಷನ್ ಮಾಡಕ್ ಆಗ್ತಾ ಇಲ್ಲ ಆ ಮಹಿಳೆಯಲ್ಲಿ, ಅಥವಾ ಎಷ್ಟು ಮೆಡಿಸಿನ್ ಕೊಟ್ರು ಪೀರಿಯಡ್ಸ್ ರೆಗ್ಯುಲರ್ ಮಾಡಕ್ ಆಗ್ತಾ ಇಲ್ಲ, ಎಷ್ಟು ಮೆಡಿಸಿನ್ ಕೊಟ್ರು ಅವ್ರದ್ದು ಆಂಡ್ರೋಜನ್ ಲೆವೆಲ್ ಕಡಿಮೆ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ ಲ್ಯಾಪ್ರೋಸ್ಕೋಪಿಕ್ ಒವೇರಿಯನ್ ಡ್ರಿಲ್ಲಿಂಗ್. ಡಾಕ್ಟರ್, ಹಾಗಿದ್ರೆ ಈಗ ಮಕ್ಕಳು ಆದ್ಮೇಲೆ ಅವರಿಗೆ PCOD ಸಮಸ್ಯೆ ಉಂಟಾಗುತ್ತಾ? ಬರ್ಬೋದು. ಈಗ ಮುಂಚೆ ಮಕ್ಕಳಾಗಕ್ಕೂ ಮುಂಚೆ ಸ್ವಲ್ಪ ತೂಕ ಎಲ್ಲ ಕಡಿಮೆ ಇಟ್ಕೊಂಡು ಈಸಿಯಾಗಿ ಪ್ರೆಗ್ನೆನ್ಸಿ ಆಗ್ಬಿಟ್ಟು ಆಮೇಲೆ ಎಲ್ಲ ಡೆಲಿವರಿ ಆದ್ಮೇಲೆ ಸ್ವಲ್ಪ ಲೈಟ್ ಆಗಿ ತಗೊಂಡು ಸ್ವಲ್ಪ ಮೆಟಬಾಲಿಸಮ್ ಎಲ್ಲ ಸ್ಲೋ ಆಗಿರುತ್ತೆ, ಅವಾಗ ವೆಯ್ಟ್ ಗೇನ್ ಆದಾಗ ಮತ್ತೆ PCOD ಫೀಚರ್ಸ್ ಮತ್ತೆ ಸೆಟ್ಟಿನ್ ಆಗ್ಬೋದು. ಓಕೆ, ಹಾಗಾದ್ರೆ ಮಕ್ಳು ಆದ್ಮೇಲೆ ಕೂಡ ನೆಗ್ಲಿಜೆನ್ಸಿ ಇದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ PCOD ಮತ್ತೆ ಬರೋ ಚಾನ್ಸಸ್ ಖಂಡಿತ ಇದೆ. ಆದ್ರೆ ಆ ಟೈಮ್ ಅಲ್ಲಿ ಮಕ್ಳಾಗಲ್ಲ ಅನ್ನೋ ಒಂದು ಭಯ ಇರಲ್ಲ ಅಷ್ಟೇ, ಆಲ್ರೆಡಿ ಮಕ್ಳು ಇರೋ ಕಾರಣದಿಂದಾಗಿ. ಬಟ್ ಸಮ್ ಅದರ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಎಷ್ಟು ಇರುತ್ತೆ ಡಾಕ್ಟರ್? ಆಬ್ಜೆಕ್ಟಿವ್ ಆಫ್ ದ ಟ್ರೀಟ್ಮೆಂಟ್ ಮೇಲೆ ನೀವು ಮಗು ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಫಸ್ಟ್ ಓವ್ಯುಲೇಷನ್ ಇಂಡಕ್ಷನ್ ಮಾಡಿ ಕೊಡ್ತೀವಿ. ಸೊ ಓವ್ಯುಲೇಷನ್ ಇಂಡಕ್ಷನ್ ಅಲ್ಲೇ ಪ್ರೆಗ್ನೆನ್ಸಿ ಆಯ್ತು ಅಂತ ಅಂದ್ರೆ ಪರವಾಗಿಲ್ಲ. ಒಂದೊಂದ್ಸಲ ಓವ್ಯುಲೇಷನ್ ಮಾಡಿಸಿದ್ರು ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತಾಗ IUI ಅಥವಾ IVF ಅದೆಲ್ಲ ಮಾಡ್ತೀವಿ. ನಾವ್ ಯಾವ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಅಷ್ಟೇ. ಬಟ್ ಏನಂದ್ರೆ ಇದನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲ, ಡೆಫಿನೆಟ್ಲಿ ಕಂಟ್ರೋಲ್ ಅಲ್ಲಿ ಇಡ್ಬೋದು. ಅಂದ್ರೆ ಆ PCOD ಇಂದ ನಿಮ್ಗೆ ಏನೂ ತೊಂದರೆ ಆಗದೆ ಇರೋ ತರ ನಾವು ನೋಡ್ಕೋಬಹುದು ಅಷ್ಟೇ. ಹಾಗಾದ್ರೆ ಕಂಪ್ಲೀಟ್ ಕ್ಯೂರ್ ಮಾಡೋದಕ್ಕಾಗಲ್ಲ, ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು PCOD. ಡೆಫಿನೆಟ್ಲಿ ಕ್ಯೂರ್ ನ ಅವಶ್ಯಕತೆ ಬರಲ್ಲ ಕಂಟ್ರೋಲ್ ಅಲ್ಲಿ ಇದ್ರೆ. ಈಗ ಓವರಿ ನಾರ್ಮಲ್ ಮಾರ್ಫಾಲಜಿ ಇದೆಯಾ ಅಥವಾ ಪಾಲಿಸಿಸ್ಟಿಕ್ ಮಾರ್ಫಾಲಜಿ ಇದೆಯಾ ಅದ್ರದ್ದು ನಿಮ್ಗೆ ಅದರಿಂದ ಏನು ಸಮಸ್ಯೆ ಆಗ್ತಿಲ್ಲ ಅಂದಾಗ ಅದನ್ನ ತುಂಬಾ ಡಿಸ್ಟರ್ಬ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ಓವರಿ PCOD ಆಗಿದೆ, ಪಾಲಿಸಿಸ್ಟಿಕ್ ಒವೇರಿಯನ್ ಅಲ್ಲಿ ಇದೆ, ಬಟ್ ಅದರಿಂದ ನಿಮಗೇನು ಸಮಸ್ಯೆ ಆಗ್ತಿಲ್ವಲ್ಲ, ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಾ ಇದೆ, ಮಗು ಆಗೋದಕ್ಕೆ ತೊಂದ್ರೆ ಇಲ್ಲ, ಬೇರೆ ಏನು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ಅಂದಾಗ ಅದನ್ನ ತುಂಬಾ ಬಾದರ್ ಮಾಡ್ಕೊಳ್ಳೋದು ಬೇಡ. ಡಾಕ್ಟರ್, ಇದರಿಂದ ಲಾಂಗ್ ಟರ್ಮ್ ಎಫೆಕ್ಟ್ ಏನಾದ್ರು ಆಗುತ್ತಾ ಈ PCOD ಇಂದ? ಅದನ್ನೇ ಹೇಳಿದ್ದು, ಕರೆಕ್ಟ್ ಆಗಿ ತೂಕ ಕಡಿಮೆ ಮಾಡ್ಕೊಳ್ದೆ ಮೆಟಬಾಲಿಸಮ್ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಟೈಪ್ 2 ಡಯಾಬಿಟಿಸ್ ಮತ್ತೆ ಇದು ಡಿಸ್ಲಿಪಿಡಿಮಿಯಾ ಇದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಕರೆಕ್ಟ್ ಆಗಿ ಎಂಡೋಮೆಟ್ರಿಯಂ ರೆಗ್ಯುಲರ್ ಆಗಿ ಶೆಡ್ ಆಗ್ಲಿಲ್ಲ, ರೆಗ್ಯುಲರ್ ಪೀರಿಯಡ್ಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಅದು ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಆಗಿ ಮತ್ತೆ ಅದು ಕ್ಯಾನ್ಸರ್ ತಿರುಗೋ ಸಾಧ್ಯತೆಗಳೆಲ್ಲ ಇರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಳ್ಳೋದ್ರಿಂದಾಗಿ PCOD ಬರ್ದಿರೋ ರೀತಿಯಲ್ಲಿ ಮುಂಚಿತವಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಏನೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕಾಗತ್ತೆ ನಾವು? ಈಗ ವೆಯ್ಟ್ ರಿಡಕ್ಷನ್ ಒಂದ್ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಫ್ಯಾಕ್ಟರ್, ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳೋದಾದ್ರೆ? ವೆಯ್ಟ್ ರಿಡಕ್ಷನ್ ಮತ್ತೆ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅದೇ ಎರಡು ತುಂಬಾ ಮುಖ್ಯ. ಮೊದಲು ಸಕ್ಕರೆ ಅಂಶ ಕಡಿಮೆ ಇರೋ ಊಟ ತಗೋಬೇಕು, ಆಮೇಲೆ ನಿಯಮಿತವಾಗಿ ಎಕ್ಸರ್ಸೈಸ್ ಮಾಡಬೇಕು, ಸ್ಟ್ರೆಸ್ ತಗೋಬಾರದು ಅಷ್ಟೇ.
ಡಾಕ್ಟರ್, ಹಾಗಿದ್ರೆ ಈಗ PCOD ಟ್ರೀಟ್ಮೆಂಟ್ ಆಗ್ತಾ ಇದೆ ಒಬ್ರಿಗೆ ಅಂತ ಹೇಳಿದಾಗ ಆ ಟೈಮಲ್ಲಿ ಅವ್ರು ತಗೊಳ್ಳೋಂತ ಫುಡ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾಗತ್ತಾ? ಹೌದು, ಸಕ್ಕರೆ ಅಂಶ ಕಡಿಮೆ ಇರುವಂತ ಫುಡ್ ನ ತಗೋಬೇಕಾಗತ್ತೆ. ಓಕೆ. ಇದಕ್ಕೆ ಯೋಗ, ಪ್ರಾಣಾಯಾಮ ಇದೆಲ್ಲ ಎಷ್ಟು ಹೆಲ್ಪ್ ಮಾಡುತ್ತೆ? ತುಂಬಾನೇ ಹೆಲ್ಪ್ ಆಗುತ್ತೆ. ರೆಗ್ಯುಲರ್ ಆಗಿ ಯೋಗ ಮಾಡೋದ್ರಿಂದ ಬಾಡಿನಲ್ಲಿ ಆ ಫ್ಯಾಟ್ ಕಂಟೆಂಟ್ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಸೈಕ್ಲಿಕಲ್ ಪೀರಿಯಡ್ಸ್ ಬರೋ ಚಾನ್ಸಸ್ ಇರುತ್ತೆ. ಖಂಡಿತ ಒಳ್ಳೇದು. ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಅವಾಗ ದೇಹದಲ್ಲಿ ಆಂಡ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ. ಮತ್ತೆ ಎಕ್ಸಸೈಸ್ ಇದೆಲ್ಲ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ ಎಂಡೋರ್ಫಿನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ದೇಹದಲ್ಲಿ. ಸೊ ಫಿಸಿಕಲ್ ಆಕ್ಟಿವಿಟಿನೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾನೇ ಮುಖ್ಯ ಟ್ರೀಟ್ಮೆಂಟ್. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ನಿಮ್ಗೆ ಪೇಷಂಟ್ ಬಂದಾಗ ಕೆಲವ್ರು ಹೇಳ್ತಾರೆ ಈಗ PCOD ಬಗ್ಗೆ, ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಇರುವಂತ ತಪ್ಪು ಕಲ್ಪನೆಗಳು, ಮಿಸ್ಕನ್ಸೆಪ್ಷನ್ಸ್ ಯಾವ್ದಾದ್ರು ಇದೆಯಾ PCOD ಬಗ್ಗೆ? ಅದೇ PCOD ಇದ್ದಾಗ ಅಯ್ಯೋ ಮಕ್ಕಳೇ ಆಗಲ್ಲ ಅನ್ನೋದು ಮಿತ್. ಖಂಡಿತ ಇಲ್ಲ, ಅದನ್ನ ಕಂಟ್ರೋಲ್ ಮಾಡ್ಬೋದು. ಅದು ಪ್ಯಾನಿಕ್ ಆಗೋ ತರಾನು ಮಾಡುತ್ತೆ ಅವ್ರನ್ನ. ಆಮೇಲೆ ಅಯ್ಯೋ PCOD ಇತ್ತು ಅಂತಂದ್ರೆ ನನಗ್ ತೂಕ ಕಳ್ಕೊಳಕ್ಕೆ ಆಗಲ್ಲಪ್ಪ, ನನ್ ವೆಯ್ಟ್ ಗೇನ್ PCOD ಇಂದ ಆಗ್ತಾ ಇದೆ ಅಂತ ಮೈ ಮರಿಬಾರ್ದು. ಯಾಕಂದ್ರೆ ಖಂಡಿತ ನೀವು ವ್ಯಾಯಾಮ ಶುರು ಮಾಡಿ ನೋಡಿ, ನಿಮ್ಮಲ್ಲೇ ಗೊತ್ತಾಗತ್ತೆ. ಸೊ ಆರಾಮಾಗಿ ತೂಕ ಕಳ್ಕೋಬಹುದು. ತೂಕ ಕಳ್ಕೊಳ್ಳೋದ್ರಿಂದ PCOD ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಯಾವಾಗ PCOD ಇಂಟೆನ್ಸಿಟಿ ಕಡಿಮೆ ಆಗುತ್ತೋ ಮತ್ತೆ ನಿಮ್ಗೆ ತೂಕ ಕಳ್ಕೊಳಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಓಕೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೀವು 2 kg, ಹೌದು 2 kg ತೂಕ ಕಳ್ಕೊಂಡು ಪೀರಿಯಡ್ಸ್ ರೆಗ್ಯುಲರ್ ಆಯ್ತಂದ್ ಮತ್ತೆ 2 kg ಬಂತಂದ್ರೆ ಮತ್ತೆ ಇರೆಗ್ಯುಲರ್ ಆಗತ್ತೆ ಪೀರಿಯಡ್ಸ್. ಕನ್ಸಿಸ್ಟೆನ್ಸಿ ಅಂತೂ ತುಂಬಾನೇ ಇಂಪಾರ್ಟೆಂಟ್. ಸೊ ಒಂದ್ ವೇಳೆ ಮೈ ಮರೆತರು ಅಥವಾ ಮತ್ತೆ ವೆಯ್ಟ್ ರಿಡಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಅಂದಾಗ ಮತ್ತೆ PCOD ಬರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿರೋದಿಲ್ಲ ಅಂತ. ಡಾಕ್ಟರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ PCOD ಬಗ್ಗೆ? PCOD ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ತಾ ಇರೋದು. ಆಮೇಲೆ ಎಲ್ಲಾ ವಯಸ್ಸಿನ ಮಹಿಳೆಯರಲ್ಲೂ ಇದು ಬರ್ಬೋದು. ಆಮೇಲೆ ಇದರಿಂದ ತುಂಬಾ ಸಮಸ್ಯೆ ಏನು ಆಗಲ್ಲ. ಮೊದಲು ನಿಮ್ಗೆ ಗೊತ್ತಾಗದೆ ತೂಕ ಜಾಸ್ತಿ ಆಗ್ತಾ ಇರೋದು, ಮತ್ತೆ ಹಿರ್ಸ್ಯೂಟಿಸಮ್, ಫೇಶಿಯಲ್ ಹೇರ್ ಬರೋದು, ಮತ್ತೆ ಕತ್ತಿನ ಸುತ್ತ ಮತ್ತೆ ತೊಡೆ ಸಂದು ಕಪ್ಪಾಗೋದು, ಮತ್ತೆ ಪೀರಿಯಡ್ಸ್ ಡಿಲೇ ಆಗೋದು, ಮತ್ತೆ ಮಕ್ಕಳಿಗಾಗಿ ಪ್ರಯತ್ನ ಪಡ್ತಾ ಇರೋ ದಂಪತಿಗಳಲ್ಲಿ ಮಗು ಆಗ್ಲಿಕ್ಕೆ ತೊಂದರೆ ಆಗೋದು. ಇದೆಲ್ಲ ಫೀಚರ್ಸ್ ಗಳು ಕಾಣುತ್ತೆ PCOD ನಲ್ಲಿ. ಬಟ್ ನೀವು ಕರೆಕ್ಟ್ ಟೈಮ್ಗೆ ಡಾಕ್ಟರ್ ಹತ್ರ ಹೋಗಿ ಕರೆಕ್ಟ್ ಸಲಹೆನ ತಗೊಂಡ್ರೆ ಖಂಡಿತ ಇದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಈ PCOD ಇಂದ ಉಂಟಾಗಬಹುದಾದ ಸಮಸ್ಯೆಗಳನ್ನ ಖಂಡಿತ ತಡೆಗಟ್ಟಬಹುದು. ಮತ್ತೆ ಇದರಿಂದ ಹೆದರೋ ಅವಶ್ಯಕತೆ ಇಲ್ಲ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ PCOD ಅಂದ್ರೆ ಏನು, PCOD ಬರ್ದೇ ಇರೋ ರೀತಿಯಲ್ಲಿ ಹೇಗೆ ತಡೆಗಟ್ಟಬಹುದು, ಅಂಡ್ PCOD ಬಂದಾಗ ಹೆಚ್ಚು ನಾವು ಅದಕ್ಕೆ ಟೆನ್ಷನ್ ಆಗ್ಬಾರ್ದು. ಸೊ ನಮ್ಮಲ್ಲೇ ಸೊಲ್ಯೂಷನ್ಸ್ ಇದೆ. ಸೊ ನಾವು ವೆಯ್ಟ್ ರಿಡಕ್ಷನ್ ಅನ್ನ ಮಾಡ್ಕೋಬೇಕಾಗತ್ತೆ ಅಂಡ್ ಸರಿಯಾದ ಟ್ರೀಟ್ಮೆಂಟ್ ಅನ್ನ ಮಾಡ್ಬೇಕು ಅನ್ನೋದನ್ನ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ, ಹಾಗೇನೆ PCOD ಬಗ್ಗೆ ಉತ್ತಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ PCOD ಅಂದ್ರೆ ಏನು, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಅಂಡ್ ಮುಖ್ಯವಾಗಿ ವೆಯ್ಟ್ ಕಡಿಮೆ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಪೇಜ್ ನಲ್ಲಿ ನೀವು ನೋಡಬಹುದು.